ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ತಿಪಟೂರಿನ ಶ್ರೀ ಸತ್ಯಗಣಪತಿ ವಿಶ್ವವಿಖ್ಯಾತ ಗಣೇಶೋತ್ಸವಗಳಲ್ಲಿ ಒಂದು. ಮೈಸೂರು ದಸರಾ, ಬೆಂಗಳೂರು ಕರಗದಷ್ಟೇ ಪ್ರಸಿದ್ಧಿ ಪಡೆದ ಗಣೇಶ ತಿಪಟೂರು ಗಣೇಶೋತ್ಸವ ವಿಶೇಷ ಹಾಗೂ ವಿಶಿಷ್ಟವೂ ಹೌದು. ಸಂಪ್ರದಾಯಬದ್ಧವಾಗಿ ಸ್ಥಾಪನೆಗೊಂಡು ಪೂಜಿಸುವ ತಿಪಟೂರಿನ ಗಣಪತಿ ಉತ್ಸವ ಪ್ರಾರಂಭವಾಗಿದ್ದು ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ 1929-30 ಸಮಯದಲ್ಲಿ. ಸ್ವತಂತ್ರ ಚಳುವಳಿ ಸಂಘಟನೆಗಾಗಿ ಬೆಂಗಳೂರಿಂದ ವಲಸೆ ಬಂದ ಶ್ರೀ ತಿಮ್ಮಪ್ಪನವರು, ದಿವಾನ್ ನರಸಿಂಹಯ್ಯಂಗಾರ್ ಹಾಗೂ ದಾಸಪ್ಪನವರು ಪ್ರಥಮ ಬಾರಿಗೆ ಪೆಂಡಾಲ್ ಹಾಕಿ ಶ್ರೀ ಸತ್ಯಗಣಪತಿಯನ್ನು ಸ್ಥಾಪಿಸಿ ಪೂಜಿಸಲಾಯಿತು. ಸ್ವತಂತ್ರ ಹೋರಾಟದ ಹಿನ್ನೆಲೆ ಆರಂಭವಾದ ಗಣೇಶ ಪ್ರತಿಷ್ಠಾಪನೆ ಪ್ರತಿ ವರ್ಷ ಪೆಂಡಾಲ್ ನಿರ್ಮಾಣ ಮಾಡಿ ಗಣೇಶ ಹಬ್ಬ ಆಚರಣೆ ಮಾಡುತ್ತಾ ಬಂದಿದ್ದು, ತ್ರಿಕಾಲ ಪೂಜೆ, ಹೋಮ ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ. 1976ರಲ್ಲಿ ಸರ್ಕಾರದಿಂದ ಶ್ರೀ ಸತ್ಯಗಣಪತಿ ಸೇವಾ ಟ್ರಸ್ಟ್ಗೆ 50 ಲಕ್ಷ ಬೆಲೆ ಬಾಳುವ ದೊಡ್ಡ ಜಾಗ ಮಂಜೂರಾಯಿತು. ಆ ದಿನ ಟ್ರಸ್ಟ್ ಅಧ್ಯಕ್ಷರಾಗಿದ್ದ ಮಾಜಿ ಶಾಸಕರಾದ ಶ್ರೀ BS ಚಂದ್ರಶೇಖರಯ್ಯನವರು ಆ ಜಾಗದಲ್ಲಿ ಆಸ್ಥಾನ ಮಂಟಪ ಕಟ್ಟಡವನ್ನು ನಿರ್ಮಾಣ ಮಾಡಿದರು. ನಗರದ ಕೊಬ್ಬರಿ ಮಾರುಕಟ್ಟೆಯಲ್ಲಿ ರೈತರಿಂದ ಚೀಲ ಒಂದಕ್ಕೆ 1 ಗಿಟುಕು ಕೊಬ್ಬರಿ ಸಂಗ್ರಹಿಸಿ ಅದರಿಂದ ಬರುವ ಹಣ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದ ಅಭಿವೃದ್ಧಿಗೆ ಬಳಸಲಾಗುತ್ತಿತ್ತು. ಅಭಿವೃದ್ಧಿ ಕಾರ್ಯಕ್ರಮಗಳ ಹಾಗೂ ಅಮೃತ ಮಹೋತ್ಸವ ನಿರ್ಮಾಣಕ್ಕಾಗಿ ದಾನಿಗಳು ಸಹಕಾರದ ಜೊತೆಗೆ ಶ್ರೀ ಸತ್ಯಗಣಪತಿ ಲಾಟರಿ ಟಿಕೆಟ್ ಮಾರಾಟ ಮಾಡಿ ವಿಜೇತರಿಗೆ ಬಹುಮಾನ ವಿತರಣೆ ಜೊತೆಗೆ ಲಾಟರಿ ಮಾರಾಟದಿಂದ ಬಂದ ಹಣವನ್ನು ದೇವಾಲಯದ ಕೈಂಕರ್ಯಗಳಿಗೆ ಬಳಸಲಾಗುತ್ತಿತ್ತು. ಶ್ರೀ BS ಚಂದ್ರಶೇಖರಯ್ಯನವರ ನಂತರ ಅವರ ಪುತ್ರ BC ರವಿಶಂಕರ್ ಹಾಗೂ ಅವರ ನಂತರ BR ಶ್ರೀಕಂಠರವರು ಪೂಜಾ ಕೈಂಕರ್ಯದ ಪರಂಪರೆ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಸತ್ಯಗಣಪತಿ ಪ್ರತಿಷ್ಠಾಪನಾಗೊಂಡ ದಿನದಿಂದ ನಿತ್ಯ ಪೂಜೆ ಕೈಂಕರ್ಯಗಳ ಜೊತೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾ, ಭಜನೆ, ಹರಿಕಥೆಯಂತಹ ಸಾಲು ಸಾಲು ಕಾರ್ಯಕ್ರಮಗಳು ನಡೆಯುವುದು ವಾಡಿಕೆಯಾಗಿದ್ದು, ತಿಪಟೂರು ಜನರ ಪಾಲಿಗಂತೂ ಗಣಪತಿ ಹಬ್ಬ ಬಂದರೆ ಸಂಭ್ರಮವೋ ಸಂಭ್ರಮ. ತಿಪಟೂರು ಶ್ರೀ ಸತ್ಯಗಣಪತಿ ಸುಮಾರು 6.5 ಅಡಿ ಎತ್ತರ ಹಾಗೂ ವಿಶೇಷ ರೂಪ ಆಕರ್ಷಣೆಯಿಂದ ಕೂಡಿದ್ದು, ಕೊಪ್ಪ ಗ್ರಾಮದ ಕುಂಬಾರ ಸಮಾಜದ ನಂಜಪ್ಪ ಶೆಟ್ಟರಿಂದ ಗಣೇಶ ಮೂರ್ತಿ ತಯಾರಿಕೆ ಆರಂಭಗೊಂಡು ನಂತರ ಯೋಗಾನಂದ, ಆನಂತರ ಅವರ ಪುತ್ರ ಲಕ್ಷ್ಮೀಶ್ ಅಲಿಯಾಸ್ ಚೇತನ್ 9 ಬಗೆಯ ಮಣ್ಣು ಸಂಗ್ರಹಿಸಿ ಶಾಸ್ತ್ರೋಕ್ತವಾಗಿ 15 ದಿನಗಳ ಕಾಲ ನಿರಂತರ ವ್ರತಾಚರಣೆಯೊಂದಿಗೆ ಮೂರ್ತಿ ತಯಾರು ಮಾಡುತ್ತಾ ಬಂದಿದ್ದು, ಆಕಾರ ರೂಪ ಬದಲಾಗದೆ ಈ ಕುಟುಂಬ 50 ವರ್ಷಗಳಿಂದಲೂ ಕೈಂಕರ್ಯ ಮುಂದುವರಿಸಿಕೊಂಡು ಬಂದಿರುವುದು ವಿಶೇಷ. ತಿಪಟೂರು ಜನರ ದೊರೆ ಶ್ರೀ ಸತ್ಯಗಣಪತಿ ವಿಸರ್ಜನೆಗೆ ಅಣಿಗೊಳ್ಳುತ್ತಿದ್ದು, ಗುರುವಾರ ಅನ್ನ ಸಂತರ್ಪಣೆ, ಶುಕ್ರವಾರ ಮಹಾಮಂಗಳಾರತಿ, ಶನಿವಾರ ದಿನವಿಡೀ ವಿಶೇಷ ಪೂಜೆ ಕೈಂಕರ್ಯ, ವಿವಿಧ ಅಲಂಕಾರ ಸೇವೆಗಳು ಮುಗಿದ ನಂತರ ಪೂಜೆ ಸಲ್ಲಿಸಿ ಗದ್ದುಗೆ ಎತ್ತಲಾಗುತ್ತದೆ. ನಂತರ ಶ್ರೀ ಸ್ವಾಮಿಯವರಿಗೆಂದು ತಯಾರು ಮಾಡಿದ ವಿಶೇಷ ಹಂಸ ದರ್ಬಾರ್ ಹೂವಿನ ವಾಹನದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ನಂತರ ದೊಡ್ಡಪೇಟೆ ಕನಿಕಾ ಪರಮೇಶ್ವರಿ ದೇವಾಲಯ ರಸ್ತೆ, ಎಲೆ ಆಸರ, ಕಾರೋನೇಷನ್ ರಸ್ತೆ, ನಂತರ ಕೋಡಿ ಸರ್ಕಲ್ ಮೂಲಕ ಗಾಂಧಿನಗರ ಪ್ರವೇಶ ಮಾಡುವ ಗಣೇಶ ಉತ್ಸವಕ್ಕೆ ಬೋವಿ ಕಾಲೋನಿ ಸರ್ಕಾರಿ ಶಾಲೆ ಆವರಣದಲ್ಲಿ ಭಕ್ತರಿಂದ ಸಾಮೂಹಿಕ ಪೂಜೆ ಸಲ್ಲಿಸಿ ನಂತರ ಜಾಮಿಯಾ ಮಸೀದಿ ರಸ್ತೆ ಮೂಲಕ ವಾಹನ ಅಗಲಿದ್ದು ಮುಸಲ್ಮಾನ್ ಬಂಧುಗಳು ಮಸೀದಿಯ ಮುಂಭಾಗದಲ್ಲಿ ಪೂಜೆ ಸಲ್ಲಿಸಿ ಹೂವು ಹಣ್ಣು ಅರ್ಪಿಸುತ್ತಾರೆ. ಅಲ್ಲಿಂದ ಕೋಡಿ ಸರ್ಕಲ್, BH ರಸ್ತೆ ಮೂಲಕ ಸಾಗಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಿಂದ KR ಬಡಾವಣೆ ಸೇರಿದಂತೆ ನಗರದಾದ್ಯಂತ ಉತ್ಸವ ಸಾಗುವ ಮಾರ್ಗದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಬಗೆ ಬಗೆಯ ಬೃಹತ್ ಹೂವಿನ ಹಾರಗಳು, ವಿಶೇಷ ಖಾದ್ಯಗಳಿಂದ ಹಣ್ಣು ತರಕಾರಿಗಳಿಂದ ತಯಾರಿಸಿದ ಹಾರಗಳನ್ನು ಅರ್ಪಣೆ ಮಾಡುವುದರ ಜೊತೆಗೆ ಪಾನಕ, ಫಲಹಾರ, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಮಜ್ಜಿಗೆ ವಿತರಣೆ ಮಾಡಿ ಭಕ್ತಿ ಸಮರ್ಪಣೆ ಮಾಡಲಾಗುತ್ತದೆ. ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವಕ್ಕಾಗಿ ಕಲ್ಪತರು ನಾಡು ಕೊಬ್ಬರಿ ನಗರಿ ತಿಪಟೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದು, ಹಾಸನ ಸರ್ಕಲ್, ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್, BH ರಸ್ತೆ, ನಗರಸಭೆ ಸರ್ಕಲ್, ಅರಳೇಕಟ್ಟೆ ಸರ್ಕಲ್, ಕೋಡಿ ಸರ್ಕಲ್, ದೊಡ್ಡಪೇಟೆ ಸೇರಿದಂತೆ ಇಡೀ ನಗರವೇ ವಿದ್ಯುತ್ ದೀಪಾಲಂಕಾರ ಹಾಗೂ ಬ್ಯಾನರ್ ಬನ್ಸ್ಗಳಿಂದ ಕಂಗೊಳಿಸುತ್ತಿದ್ದು, ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಾಲಯದ ಬಳಿ ನಿರ್ಮಾಣ ಮಾಡಿರುವ ಶ್ರೀ ಹನುಮ ಹೆಬ್ಬಾಗಿಲು ನಗರದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಹಾಕಿರುವ
ಅಮ್ಯೂಸ್ಮೆಂಟ್ ಪಾರ್ಕ್ ಜಾತ್ರೆಯ ಮೆರುಗು ಹೆಚ್ಚಲು ಕಾರಣವಾಗಿದೆ. ಅಲ್ಲದೆ ಉತ್ಸವದ ಉದ್ದಕ್ಕೂ ತಮಟೆ, ಡೊಳ್ಳು ಕುಣಿತ, ವೀರಗಾಸೆ, ಲಿಂಗದ ವೀರರ ಕುಣಿತ, ಪಟಕುಣಿತ, ಕೇರಳದ ಚಂಡೆ ವಾದ್ಯ, ನಾಸಿಕ್ ಡೋಲ್ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಉತ್ಸವಕ್ಕೆ ರಾಜಕಳೆ ತುಂಬಿದ್ದು, ಯುವಕ ಯುವತಿಯರನ್ನು ಸೂಜಿಗಲ್ಲಿನಂತೆ ಸೆಳೆಯಲು ಡಿಜೆ ಸಹ ಜೊತೆ ಸೇರಲಿದ್ದು, ವಿಶೇಷ ಮದ್ದಿನ ಪ್ರದರ್ಶನ ಮುದ ನೀಡಲಿದ್ದು, 2 ದಿನಗಳ ಕಾಲ ನಡೆಯುವ ಉತ್ಸವ ಭಾನುವಾರ ರಾತ್ರಿ ತಿಪಟೂರು ಅಮಾನಿಕೆರೆ ಕಲ್ಯಾಣಿಯಲ್ಲಿ ಶ್ರೀ ಸತ್ಯಗಣಪತಿ ವಿಸರ್ಜನೆಯೊಂದಿಗೆ ಗಣೇಶೋತ್ಸವ ಮುಕ್ತಾಯಗೊಳ್ಳುತ್ತದೆ.